ಯಲಹಂಕ ವಾಯುನೆಲೆಗೆ ಬಂದಿಳಿದಂತಹ ಪ್ರಧಾನಿ ಅಲ್ಲಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ತೆರಳುತ್ತಾ ಇರುವಂತದ್ದು. ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಬ್ರೈನ್ ರಿಸರ್ಚ್ ಸೆಂಟರ್ಗೆ ಚಾಲನೆ ಕೊಡಲಿದ್ದಾರೆ ಪ್ರಧಾನಿ. ಯಲಹಂಕ ವಾಯುನೆಲೆಯಿಂದ ಐಐಎಸ್ಸಿಗೆ ಪ್ರಧಾನಿ ಪ್ರಯಾಣ. ಮೋದಿಗೆ ಸಿಎಂ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಥ್ ಕೊಟ್ಟಿದ್ದಾರೆ. ಏರ್ಬೇಸ್ನಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ ಪ್ರಧಾನಿಗೆ. ಅಲ್ಲಿಂದ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನತ್ತ ಪ್ರಧಾನಿ. ಐಎಸ್ಸಿ ಕಾರ್ಯಕ್ರಮಕ್ಕೆ ಹೊರಟರು ಪ್ರಧಾನಿ. ಪ್ರಧಾನಿಗೆ ಸಿಎಂ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಥ್ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ದೇಶದಲ್ಲೇ ಪ್ರಥಮ ಎನಿಸಿರುವಂತಹ ಮೆದುಳು ಸಂಶೋಧನಾ ಕೇಂದ್ರಕ್ಕೆ ಚಾಲನೆ ಸಿಗಲಿದೆ. ಯಲಹಂಕ ವಾಯುನೆಲೆಗಿಂದ ಐಐಎಸ್ಸಿಯತ್ತ ಪ್ರಧಾನಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಸಂಸ್ಥೆ ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ಅಲ್ಲಿ ಈಗ ಬ್ರೈನ್ ರಿಸರ್ಚ್ ಸೆಂಟರ್ಗೆ ಪ್ರಧಾನಿಯಿಂದ ಚಾಲನೆ ಸಿಗಲಿದೆ. ಪ್ರಧಾನಿಗೆ ಸಿಎಂ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಥ್ ಕೊಟ್ಟಿದ್ದು, ಸಾಲು ಸಾಲು ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರೆ. ಮೆದುಳಿನ ಬಗ್ಗೆ ವಿಶೇಷ ಸಂಶೋಧನೆ ನಡೆಸುವಂತಹ ರಿಸರ್ಚ್ ಸೆಂಟರ್ ಇದು. ಐಐಎಸ್ಸಿ ಸೆಂಟರ್ಗೆ ಪ್ರಧಾನಿಯಿಂದ ಚಾಲನೆ ಸಿಗಲಿದೆ. ಬ್ರೈನ್ ರಿಸರ್ಚ್ ಸೆಂಟರ್ಗೆ ಚಾಲನೆ. ಬಕ್ಷಿ ಪಾರ್ಥಸಾರಥಿ ಆಸ್ಪತ್ರೆಗೂ ಕೂಡ ನಾವು ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಯಲಹಂಕ ವಾಯುನೆಲೆಗೆ ಪ್ರಧಾನಿ ಬಂದಿಳಿದ ಕ್ಷಣ ಅಲ್ಲಿ ಅವರನ್ನ ಸ್ವಾಗತಿಸಿದ್ರು ಗಣ್ಯರು. ರಾಜ್ಯಪಾಲ ಗೆಹ್ಲೋಟ್, ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ವೈ, ನಳಿನ್ ಕುಮಾರ್ ಕಟೀಲ್ ಅವರನ್ನ ಸ್ವಾಗತಿಸಿದ್ದಾರೆ. ಈಗ ಅಲ್ಲಿಂದ ಐಐಎಸ್ಸಿಗೆ ಪ್ರಯಾಣ ಬೆಳೆಸಿರುವಂತಹ ಪ್ರಧಾನಿಗೆ ಸಿಎಂ ಮತ್ತು ಪ್ರಹ್ಲಾದ್ ಜೋಶಿ ಸಾಥ್ ಕೊಟ್ಟಿದ್ದಾರೆ. ಯಲಹಂಕ ಏರ್ ಬೇಸ್ನಿಂದ ಐಐಎಸ್ಸಿಯತ್ತ ಮೋದಿ. ಅದರ ಲೈವ್ ವಿಜುವಲ್ಸ್ ಅನ್ನ ನಾವು ಗಮನಿಸಿದ್ವಿ. ಐಐಎಸ್ಸಿಯತ್ತ ಪ್ರಧಾನಿ. ಕೆಲವೇ ಕ್ಷಣಗಳಲ್ಲಿ ಬ್ರೈನ್ ರಿಸರ್ಚ್ ಸೆಂಟರ್ಗೆ ಚಾಲನೆ ಸಿಗಲಿದೆ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ. ಐಐಎಸ್ಸಿಯತ್ತ ಮೋದಿ ಪ್ರಯಾಣ ಬೆಳೆಸಿದ್ದು, ಪ್ರಧಾನಿಗೆ ಸಿಎಂ ಮತ್ತು ಪ್ರಹ್ಲಾದ್ ಜೋಶಿ ಸಾಥ್ ಕೊಟ್ಟಿದ್ದಾರೆ. ಇದು ಇವತ್ತಿನ ಮೊದಲ ಕಾರ್ಯಕ್ರಮ. ಪ್ರಧಾನಿ ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಬ್ರೈನ್ ರಿಸರ್ಚ್ ಸೆಂಟರ್ಗೆ ಚಾಲನೆ ಕೊಡ್ತಾರೆ. ಇಲ್ಲಿಂದ 16 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಪ್ರಧಾನಿ. ಎಲ್ಲೆಡೆ ಖಾಕಿ ಸರ್ಪಗಾವಲು, ಸಕಲ ಭದ್ರತಾ ವ್ಯವಸ್ಥೆ ಕಂಗೊಳಿಸ್ತಾ ಇದೆ ಬೆಂಗಳೂರು. ಕೆಲವೇ ಕ್ಷಣದಲ್ಲಿ ಬ್ರೈನ್ ರಿಸರ್ಚ್ ಸೆಂಟರ್ಗೆ ಚಾಲನೆ ಸಿಗಲಿದೆ ಪ್ರಧಾನಿ ಮೋದಿ ಹಸ್ತದಿಂದ. ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ದೇಶದಲ್ಲಿ ಪ್ರಥಮ ಎನಿಸುವ ಮೆದುಳು ಸಂಶೋಧನಾ ಕೇಂದ್ರಕ್ಕೆ ಚಾಲನೆ ಸಿಗಲಿದೆ. ಅದಕ್ಕೂ ಮುನ್ನ ವಾಯುನೆಲೆಯಲ್ಲಿ ಪ್ರಧಾನಿಗೆ ಸಿಎಂ ಸ್ವಾಗತ ಕೋರಿದ ಕ್ಷಣ ಶಾಲು ಹೊದಿಸಿ ಪುಸ್ತಕ ನೀಡಿ ಅವರನ್ನ
ಬೆಂಗಳೂರಿಗೆ ಬರಮಾಡಿಕೊಂಡಿದ್ದಾರೆ ಸಿಎಂ ಬೊಮ್ಮಾಯಿ. ಮುಖ್ಯಮಂತ್ರಿಯಾಗಿ ಬೊಮ್ಮಾಯಿ ಅಧಿಕಾರ ವಹಿಸಿಕೊಂಡ ಮೇಲೆ ಇದೇ ಮೊದಲ ಬಾರಿಗೆ ಪ್ರಧಾನಿ ರಾಜ್ಯಕ್ಕೆ ಬಂದಿಳಿದಿರೋದು. 1.5 ವರ್ಷದ ಬಳಿಕ ಬಂದಿಳಿದಂತಹ ಪ್ರಧಾನಿಯನ್ನ ಬರಮಾಡಿಕೊಂಡ್ರು ಸಿಎಂ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ. ಶಾಲು ಹೊದಿಸಿ ಪುಸ್ತಕ ಕೊಟ್ಟು ಅವರನ್ನ ಬರಮಾಡಿಕೊಳ್ತಾ ಇರುವಂತಹ ದೃಶ್ಯ. ಎಲ್ಲಿಂದ ಈಗಾಗಲೇ ಐಐಎಸ್ ಯತ್ತೆ ಪ್ರಯಾಣ ಬೆಳೆಸಿದ್ದಾರೆ ಪ್ರಧಾನಿ. ಅಲ್ಲಿಗೂ ಸಾಥ್ ಕೊಟ್ಟಿದ್ದಾರೆ ಸಿಎಂ ಬೊಮ್ಮಾಯಿ. ಐಐಎಸ್ಸಿ ಕಾರ್ಯಕ್ರಮಕ್ಕೆ ಹೊರಟಂತಹ ಪ್ರಧಾನಿ ಮೋದಿ ಯಲಹಂಕ ವಾಯುನೆಲೆಯಿಂದ ಐಐಎಸ್ ಯತ್ತ ಆಗಮಿಸ್ತಾ ಇದ್ದಾರೆ. ಪ್ರಧಾನಿಗೆ ಸಿಎಂ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಥ್ ಕೊಟ್ಟಿದ್ದಾರೆ. ಮೆದುಳು ಸಂಶೋಧನಾ ಕೇಂದ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಬ್ರೈನ್ ರಿಸರ್ಚ್ ಸೆಂಟರ್ಗೆ ಚಾಲನೆ ಸಿಗಲಿದೆ. ಆ ಕೇಂದ್ರವನ್ನು ಉದ್ಘಾಟಿಸಿದ್ದಾರೆ ಪ್ರಧಾನಿ ಮೋದಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಆ ಕ್ಷಣ ಮೊದಲ ಕಾರ್ಯಕ್ರಮ. ಮೇಕ್ರಿ ಸರ್ಕಲ್ ಬಳಿ ಕಾರ್ಯಕರ್ತರ ದಂಡೆ ನಿಂತಿದೆ. ಪ್ರಧಾನಿಯನ್ನ ಸ್ವಾಗತಿಸುವುದಕ್ಕಾಗಿ ರಾಜ್ಯಕ್ಕೆ ಪ್ರಧಾನಿ ಆಗಮಿಸಿರುವ ಹಿನ್ನೆಲೆಯಲ್ಲಿ ಸಂಭ್ರಮ ಪಡ್ತಾ ಇದ್ದಾರೆ ಕಾರ್ಯಕರ್ತರು. ಯಲಹಂಕ ವಾಯುನೆಲೆಯಿಂದ ಮೇಕ್ರಿ ಸರ್ಕಲ್ ಹತ್ತ ಪ್ರಧಾನಿ ಮೋದಿ. ಮೇಕ್ರಿ ಸರ್ಕಲ್ ಹೆಲಿಪ್ಯಾಡ್ಗೆ ಬಂದ್ರು ಪ್ರಧಾನಿ. ಅಲ್ಲಿ ಕಾರ್ಯಕರ್ತರ ದಂಡೆ ನೆರೆದಿದೆ. ಕೆಲವೇ ಕ್ಷಣದಲ್ಲಿ ಬ್ರೈನ್ ರಿಸರ್ಚ್ ಸೆಂಟರ್ಗೆ ಚಾಲನೆ ಸಿಗಲಿದೆ. ಒಟ್ಟು 20 ತಾಸು ರಾಜ್ಯದಲ್ಲಿರ್ತಾರೆ ಪ್ರಧಾನಿ. 10 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. $33,000 ಕೋಟಿ ಯೋಜನೆಗೆ ಘೋಷಣೆ ಮಾಡಲಿದ್ದಾರೆ. ಬೆಟ್ಟದಷ್ಟು ನಿರೀಕ್ಷೆಗಳನ್ನ ರಾಜ್ಯ ಪ್ರಧಾನಿಯಿಂದ ಇಟ್ಕೊಂಡಿದೆ. ಈಗಾಗಲೇ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಮೊದಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಐಐಎಸ್ಸಿ ಯತ್ತ ಪ್ರಧಾನಿ. ವಿಶೇಷ ವಿಮಾನದಲ್ಲಿ ಬಂದಿಳಿದ್ರು ಪ್ರಧಾನಿ ಯಲಹಂಕ ವಾಯುನೆಲೆಗೆ. ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಈಗ ಐಐಎಸ್ಸಿ ಯತ್ತ ಮೇಕ್ರಿ ಸರ್ಕಲ್ ಹೆಲಿಪ್ಯಾಡ್ಗೆ ಬಂದಂತಹ ಮೋದಿ ಈಗ ಐಐಎಸ್ಸಿಯಲ್ಲಿ ಬ್ರೈನ್ ರಿಸರ್ಚ್ ಸೆಂಟರ್ಗೆ ಚಾಲನೆ ಕೊಡ್ತಾರೆ. ಈಗಾಗಲೇ ಯಲಹಂಕ ವಾಯುನೆಲೆಯಲ್ಲಿ ಸಿಎಂ ಬೊಮ್ಮಾಯಿ, ರಾಜ್ಯಪಾಲ ಗೆಹ್ಲೋಟ್, ಮಾಜಿ ಸಿಎಂ ಬಿಎಸ್ವೈ ಸೇರಿದಂತೆ ಗಣ್ಯರು ಅವರನ್ನ ಬರಮಾಡಿಕೊಂಡ್ರು. ಸಿಎಂ ಸ್ವಾಗತ ಕೋರಿದ ಕ್ಷಣವನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಇತ್ತ ಮೇಕ್ರಿ ಸರ್ಕಲ್ ಬಳಿ ಕೂಡ ಕಾರ್ಯಕರ್ತರ ದಂಡೆ ನೆರೆದಿದೆ. ತಮ್ಮ ನೆಚ್ಚಿನ ನಾಯಕನನ್ನ ಬರಮಾಡಿಕೊಳ್ಳೋದಕ್ಕೆ ಕಾದು ಕುಳಿತಿದ್ದಾರೆ ಕಾರ್ಯಕರ್ತರು. ಬೆಂಗಳೂರಿನಲ್ಲಿನ ಮೊಮೇನಿಯಾ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಕೇಳಿ ಬರ್ತಾ ಇದೆ. ಐಐಎಸ್ಸಿ ಕಾರ್ಯಕ್ರಮಕ್ಕೆ ಹೊರಟರು ಪ್ರಧಾನಿ. ಬೆಂಗಳೂರಿನಾದ್ಯಂತ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಎಲ್ಲೆಲ್ಲೂ ಮೋದಿ ಹವಾ. ಈಗ ಐಐಎಸ್ಸಿ ಯತ್ತ ಪ್ರಧಾನಿ ಸಾಗ್ತಾ ಇದ್ದು ಮೇಕ್ರಿ ಸರ್ಕಲ್ ಬಳಿಯೂ ಕಾರ್ಯಕರ್ತರ ದಂಡು ಪ್ರಧಾನಿಯನ್ನ ನೋಡೋದಕ್ಕೆ ಕಾದು ನಿಂತಿದ್ದಾರೆ. ಅಲ್ಲಿ ಕಾರ್ಯಕರ್ತರ ದಂಡೆ ನೆರೆದಿದೆ. ಕೆಲವೇ ಕ್ಷಣದಲ್ಲಿ ಐಐಎಸ್ಸಿ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ದೇಶದ ಪ್ರಥಮ ಎನಿಸುವಂತಹ ಮೆದುಳು ಸಂಶೋಧನಾ ಕೇಂದ್ರಕ್ಕೆ ಪ್ರಧಾನಿಯಿಂದ ಚಾಲನೆ ಸಿಗಲಿದೆ.
ಯಡಿಯೂರಪ್ಪ ಜೊತೆ ಪ್ರಧಾನಿ ಮೋದಿ ಕುಶಲೋಪರಿ ಮಾತುಗಳನ್ನಾಡಿದ್ರು. ಯಲಹಂಕ ವಾಯುನೆಲೆ ಬಂದಿಳಿದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಜೊತೆ ಪ್ರಧಾನಿ ಮೋದಿ ಕುಶಲೋಪರಿ. ಯಲಹಂಕ ವಾಯುನೆಲೆಗೆ ಬಂದಿಳಿದಂತಹ ಪ್ರಧಾನಿಯನ್ನ ಬರಮಾಡಿಕೊಂಡ್ರು ಬಿಎಸ್ವೈ. ಆ ಕ್ಷಣ ಯಡಿಯೂರಪ್ಪ ಜೊತೆ ಪ್ರಧಾನಿ ಮೋದಿ ಮಾತು. ಯಲಹಂಕ ಏರ್ಬೇಸ್ನಲ್ಲಿ ಬಿಎಸ್ವೈ ಜೊತೆ ಮೋದಿ ಚರ್ಚೆ. 3 ನಿಮಿಷ ಪ್ರತ್ಯೇಕವಾಗಿ ಯಡಿಯೂರಪ್ಪ ಜೊತೆ ಮೋದಿ ಮಾತನಾಡಿದ್ದಾರೆ. ಯಡಿಯೂರಪ್ಪ ಅವರ ಕೈ ಹಿಡಿದು ನಗುತ್ತಾ ಮಾತನಾಡಿದ್ರು ಮೋದಿ. ಯಲಹಂಕ ವಾಯುನೆಲೆಯಲ್ಲಿ ಕಂಡು ಬಂದ ವಿಶೇಷವಾದಂತಹ ಚಿತ್ರಣ. 3 ನಿಮಿಷ ಪ್ರತ್ಯೇಕವಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಜೊತೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬಂದಿರೋದು. ಯಲಹಂಕ ವಾಯುನೆಲೆಯಲ್ಲಿ ಅವರನ್ನ ಬರಮಾಡಿಕೊಂಡ್ರು ಸಿಎಂ. ಆ ಸಂದರ್ಭದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಅಲ್ಲಿದ್ರು, ಅವರನ್ನು ಸ್ವಾಗತಿಸಿದ್ರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಜೊತೆ ಕೈ ಹಿಡಿದು ನಗುತ್ತಾ ಮಾತನಾಡಿದ್ದಾರೆ ಪ್ರಧಾನಿ. ಜೊತೆಗೆ 3 ನಿಮಿಷ ಪ್ರತ್ಯೇಕವಾಗಿ ಮಾತನಾಡಿದ್ದಾರೆ. ಸಿಎಂ ಸ್ಥಾನದಿಂದ ಬಿಎಸ್ವೈ ಕೆಳಗಿಳಿದ ಬಳಿಕ ಪ್ರಧಾನಿ ಜೊತೆ ಮೊದಲ ಭೇಟಿ ಯಡಿಯೂರಪ್ಪನವರದು. ಕುಶಲೋಪರಿ ಮಾತುಗಳನ್ನಾಡಿದ್ರು ಪಿಎಂ. ಮಾಜಿ ಸಿಎಂ ಜೊತೆ ಪಿಎಂ ಮೋದಿ ಮಾತು. 3 ನಿಮಿಷ ಪ್ರತ್ಯೇಕವಾಗಿ ಬಿಎಸ್ವೈ ಜೊತೆ ಮಾತನಾಡಿದ್ದಾರೆ. ಯಡಿಯೂರಪ್ಪ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ಬಳಿಕ ಇದೇ ಮೊದಲ ಭೇಟಿ. ರಾಜ್ಯಕ್ಕೆ 1.5 ವರ್ಷದ ಬಳಿಕ ಪ್ರಧಾನಿ ಬಂದಿದ್ದಾರೆ. ಮೇಕ್ರಿ ಸರ್ಕಲ್ ಬಳಿಯ ಚಿತ್ರಣ ನಾವೀಗ ನೋಡ್ತಾ ಇರುವಂತದ್ದು. ಐಎಎಸ್ ಎದ್ದ ಪ್ರಧಾನಿ. ಐಎಎಸ್ ಎದ್ದ ಪ್ರಧಾನಿ ಮೋದಿ ಮೇಕ್ರಿ ಸರ್ಕಲ್ ಬಳಿಗೆ ಬಂದಿಳಿದಂತಹ ಪ್ರಧಾನಿ ಈಗ ಐಎಎಸ್ ಎದ್ದ ಪ್ರಯಾಣ. ಐಐಎಸ್ಸಿಯಲ್ಲಿ ಬ್ರೇನ್ ರಿಸರ್ಚ್ ಸೆಂಟರ್ಗೆ ಚಾಲನೆ ಕೊಡಲಿದ್ದಾರೆ ಮೋದಿ. ಪ್ರಧಾನಿಗೆ ಸಾಥ್ ಕೊಟ್ಟಿದ್ದಾರೆ ಸಿಎಂ ಮತ್ತು ಪ್ರಹ್ಲಾದ್ ಜೋಶಿ. ಮೇಕ್ರಿ ಸರ್ಕಲ್ ಮೂಲಕ ಭಾರತೀಯ ವಿಜ್ಞಾನ ಸಂಸ್ಥೆಯತ್ತ ಪ್ರಧಾನಿ. ಎಲ್ಲೆಲ್ಲೂ ಬಂಟಿಂಗ್ ಬ್ಯಾನರ್ಗಳು ಕೇಸರಿಮಯವಾಗಿದೆ. ಜೊತೆಗೆ ಕಾರ್ಯಕರ್ತರ ಘೋಷಣೆಗಳು ಕೇಳಿ ಬರ್ತಾ ಇದೆ. ಮೋದಿ ಸ್ವಾಗತಕ್ಕೆ ಅಲ್ಲಿ ಕಾರ್ಯಕರ್ತರುಗಳು ಜಮಾಯಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಂದ ಜೈಕಾರ ಘೋಷಣೆ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಕೂಗು. ಜೊತೆಗೆ ಭದ್ರತಾ ವ್ಯವಸ್ಥೆಯನ್ನು ಕೂಡ ನೋಡ್ತಾ ಇದ್ದೀವಿ. ಮೇಕ್ರಿ ಸರ್ಕಲ್ ಮೂಲಕ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನತ್ತ ಪ್ರಧಾನಿ. ಇದು ಬೆಂಗಳೂರಿಗೆ ಬಂದಿಳಿದ ಮೇಲೆ ಪ್ರಧಾನಿ ಭಾಗವಹಿಸ್ತಾ ಇರುವಂತಹ ಮೊದಲ ಕಾರ್ಯಕ್ರಮ. ಐಐಎಸ್ಸಿ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಕಾರ್ಯಕರ್ತರು ಸಾಲುಗಟ್ಟಿ ನಿಂತಿದ್ರು. ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಮೇಕ್ರಿ ಸರ್ಕಲ್ ಮೂಲಕ ಐಐಎಸ್ಸಿ ಅಂತ ಬರ್ತಿರುವಂತಹ ಪ್ರಧಾನಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬಿಜೆಪಿ ಕಾರ್ಯಕರ್ತರು ಸಜ್ಜಾಗಿ ನಿಂತಿರೋದನ್ನು ಸಂಭ್ರಮಿಸ್ತಾ ಇದ್ದಾರೆ. ರಾಜ್ಯಕ್ಕೆ ಪ್ರಧಾನಿ ಭೇಟಿಯನ್ನು ಮೇಕ್ರಿ ಸರ್ಕಲ್ ಬಳಿ ಕಾರ್ಯಕರ್ತರ ದಂಡು, ಕಾರ್ಯಕರ್ತರತ್ತ ಕೈ ಬೀಸಿದ್ರು ಪ್ರಧಾನಿ. ಮೇಕ್ರಿ ಸರ್ಕಲ್ಗೆ ಬಂದಿಳಿದಂತಹ ಪ್ರಧಾನಿ ಅಲ್ಲಿಂದ
IAS ಯತ್ತ ಹೋಗ್ತಾ ಇರುವಂತಹ ಸಂದರ್ಭ. ಸಾಲುಗಟ್ಟಿ ನಿಂತಿರುವಂತಹ ಬಿಜೆಪಿ ಕಾರ್ಯಕರ್ತರನ್ನ, ಮೋದಿ ಅಭಿಮಾನಿಗಳನ್ನ ನೋಡ್ತಾ ಇದ್ದೀವಿ. ಅವರತ್ತ ಕೈ ಬೀಸಿ ತೆರಳಿದ್ದಾರೆ ಪ್ರಧಾನಿ. ಮೋದಿ ಆಗಮನವನ್ನ ಸಂಭ್ರಮಿಸ್ತಾ ಇದ್ದಾರೆ ಕಾರ್ಯಕರ್ತರು. ಅದರ ಮುಖವಾಡಗಳನ್ನ ಹಿಡಿದು ಕೇಸರಿ ಶಾಲ್ ಧರಿಸಿ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ರಾಜ್ಯಕ್ಕೆ ಭೇಟಿ ಕೊಡೋದನ್ನು ಸಂಭ್ರಮಿಸ್ತಾ ಇದ್ದಾರೆ. ಬಿಗಿ ಪೊಲೀಸ್ ಭದ್ರತೆ ಕೂಡ ಇದೆ. IAS ಯತ್ತ ಪ್ರಧಾನಿ ಬೋಲೋ ಭಾರತ್ ಮಾತಾ ಕಿ ಎನ್ನುವ ಜೈಕಾರ ಕೇಳಿ ಬರ್ತಾ ಇದೆ. ಕಾರ್ಯಕರ್ತರ ಹತ್ರ ಕೈ ಬೀಸಿದ್ರು ಪ್ರಧಾನಿ. ಅದೃಷ್ಟಗಳನ್ನ ಕೆಲವೇ ಕ್ಷಣದಲ್ಲಿ ನಿಮ್ಮೆದುರಿಗಿಡ್ತೀವಿ. ಮೊದಲ ಕಾರ್ಯಕ್ರಮ IAS ಯಲ್ಲಿ ಬೆಂಗಳೂರಿಗೆ ಬಂದಿಳಿದ ಮೇಲೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪ್ರಧಾನಿ ಆಗಮಿಸ್ತಾ ಇರುವಂತಹ ದೃಶ್ಯ. ಇತ್ತ ಪ್ರಧಾನಿ ಆಗಮನವನ್ನ ಗಮನಿಸ್ತಾ ಸಂಭ್ರಮಿಸ್ತಾ ಇರುವಂತಹ ಬಿಜೆಪಿ ಕಾರ್ಯಕರ್ತರು. ಕಾರ್ಯಕರ್ತರ ಹತ್ರ ಕೈ ಬೀಸಿದ್ರು ಪ್ರಧಾನಿ. 1.5 ವರ್ಷದ ಬಳಿಕ ರಾಜ್ಯಕ್ಕೆ ಬಂದಿದ್ದಾರೆ ಪ್ರಧಾನಿ. ಪ್ರಧಾನಿ ಸಾಗುವ ಹಾದಿಯುದ್ದಕ್ಕೂ ಕೂಡ ಬಿಗಿ ಭದ್ರತೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪ್ರಧಾನಿ ಬರ್ತಿದ್ದಂತೆ ಕಾರ್ಯಕರ್ತರ ಜೈಕಾರ ಘೋಷಣೆಯನ್ನು. ಯಲಹಂಕ ಏರ್ಬೇಸ್ ನಿಂದ ಮೇಕ್ರಿ ಸರ್ಕಲ್ ಹೆಲಿಪ್ಯಾಡ್ಗೆ ಬಂದಿಳಿದು ಅಲ್ಲಿಂದ ಈಗ ಮೇಕ್ರಿ ಸರ್ಕಲ್ ಮೂಲಕ IAS ಗೆ ಬಂದಿದ್ದಾರೆ ಪ್ರಧಾನಿ. ಆ ದಾರಿಯುದ್ದಕ್ಕೂ ಕೂಡ ಸಾಲುಗಟ್ಟಿ ನಿಂತಿರುವಂತಹ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ಆಗಮನವನ್ನು ನೋಡಿ ಸಂಭ್ರಮಿಸಿದ್ದಾರೆ. ಅವರತ್ತ ಕೈ ಬೀಸಿದ್ರು ಪ್ರಧಾನಿ. ಕಾರ್ ನಿಲ್ಲಿಸಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮವನ್ನ ಹೆಚ್ಚಿಸಿದ್ದಾರೆ ಪ್ರಧಾನಿ. ಕೈ ಬೀಸಿದ್ರು ಕಾರ್ಯಕರ್ತರ ಕಡೆ. ಈಗ ಮೊದಲ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಪ್ರಧಾನಿ. ಬ್ರೈನ್ ರಿಸರ್ಚ್ ಸೆಂಟರ್ಗೆ ಚಾಲನೆ ಕೊಡಲಿದ್ದಾರೆ. ಪಕ್ಷಿ ಪಾರ್ಥಸಾರಥಿ ಆಸ್ಪತ್ರೆಗೂ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ. ಮೋದಿ ಸ್ವಾಗತಕ್ಕೆ ಸಜ್ಜಾಗಿರುವ ಬೆಂಗಳೂರನ್ನ ನೋಡ್ತಾ ಇದ್ದೀವಿ. ಎಲ್ಲೆಲ್ಲೂ ಬಂಟಿಂಗ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಇದು ಪ್ರಧಾನಿ ಆಗಮಿಸಿದಂತಹ ಕ್ಷಣ. ಅವರ ಕಾರನ್ನ ನೋಡ್ತಾ ಇದ್ದಂತೆ ಜೈಕಾರ ಜೋರಾಗಿ ಕೇಳಿ ಬಂತು ಕಾರ್ಯಕರ್ತರು. ಈ ಕ್ಷಣಕ್ಕಾಗಿ ಕಾದು ನಿಂತಿದ್ರು ಕಾರ್ಯಕರ್ತರು. ಅವರ ಸಂಭ್ರಮವನ್ನು ಹೆಚ್ಚಿಸಿದ್ರು ಪ್ರಧಾನಿ. ಕಾರನ್ನ ನಿಲ್ಲಿಸಿ ಕಾರ್ಯಕರ್ತರ ಹತ್ರ ಕೈ ಬೀಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.